ಆಗೋದಿಲ್ಲ ಅಂತ ಹೇಳಿ ಅತ್ಗೆ. ಅಯ್ಯಯ್ಯಯ್ಯೋ, ಇವಳ ಬಗ್ಗೆ ಕೇಳಿದ್ದೆ, ಆದ್ರೆ ಇವತ್ತು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ. ಏನ್ ಸಾಧಿಸ್ಬೇಕು ಅಂತ ಬಂದಿದ್ದಾಳೋ ಗೊತ್ತಿಲ್ಲ, ಆದ್ರೆ ಮೊಸರಲ್ಲಿ ಕೂರ್ಲು ತೆಗೆದಾಗೆ ಎಲ್ಲ ಸಾಧಿಸ್ಕೊತಾ ಇದ್ದಾಳೆ. ಸೈಲೆಂಟ್ ಆಗಿ ನಿಂತಿರೋದ್ ನೋಡಿದ್ರೆ ಇವಳಿಗೇನು ಬರೋದೇ ಇಲ್ಲ ಅನ್ಕೋಬೇಕು. ನೋಡಿದ್ರೆ ಏನ್ ಕಮ್ಮಿ ಇಲ್ಲ, ತುಂಬಾನೇ ಇದ್ದಾಳೆ ಅದ್ಕೆ. ನಿಮ್ ಹತ್ರ ಮೋಡಿ ಮಾಡಿ ನಿಮ್ ತಲೆ ತಿಂದು ಅವ್ರ ಅಕ್ಕನ ಅತ್ತೆ ಮಾವನ ಮನೆಗ್ ಬರೋ ಹಾಗೆ ಮಾಡಿದ್ಲು. ಮಾಡಿದಷ್ಟೇ ಅಲ್ಲ, ನಿಮ್ ಹತ್ರನೇ ಉಪಚಾರ ಮಾಡಿಸಿದ್ಲು, ತಾನು ತುತ್ತಿನ್ನಿಸ್ಕೊಂಡ್ಲು. ನಮ್ ಕುಟುಂಬಕ್ಕೆ ಇಂಥ ಆಟಗಳೆಲ್ಲ ಗೊತ್ತೇ ಇಲ್ಲ. ನನ್ ಮಗಳು ತುಳಸಿ ತುಂಬಾ ಮುಗ್ಧೆ, ಅವಳಿಗಿಂತ ಕ್ರಿಮಿನಲ್ ಬುದ್ಧಿ ಇಲ್ಲ. ಆ ಥರ ಬುದ್ಧಿ ನನ್ ಮಗಳಿಗಿದ್ದಿದ್ರೆ ಅವಳಿ ಮನೆ ಕೆಲಸದವಳ ತರ ಇರ್ತಿದ್ಲಾ? ತುಳಸಿ ಈ ಮನೇಲಿ ಇದ್ರೂ ಕೂಡ ನೀನ್ ಹೇಗೆ ಈ ಮನೆಗ್ ಬಂದ್ ಸೇರ್ಕೊಂಡೆ ಅಂತ ಇದ್ರಲ್ಲೇ ಗೊತ್ತಾಗತ್ತೆ. ಅತ್ಗೆ, ನೀವು ಇವಳ ಮಾತನ್ನ ಕೇಳ್ಬೇಡಿ. ಪ್ಲಾನ್ ಮಾಡಿ ಅವ್ರ ಅಕ್ಕನ ಅತ್ತೆ ಮಾವನ್ನ ಕರ್ಸ್ಕೊಂಡಂಗೆ ನಾಳೆ ಅವ್ರ ಅಪ್ಪ ಅಮ್ಮನ್ನು ಕರ್ಸ್ಕೊಳ್ಳಕ್ಕೆ ಪ್ಲಾನ್ ಮಾಡ್ತಿದ್ದಾಳೆ. ಹಿಂಗೆ ಬಿಟ್ರೆ ನಾಳೆ ಈ ಮನೇನ ಅವಳ ಹೆಸರಿಗೆ ಬರೆಸ್ಕೋತಾಳೆ ಅಷ್ಟೇ. ಇಲ್ಲ ಅತ್ತೆ, ನನ್ನ ಉದ್ದೇಶ ಇದಾಗಿರ್ಲಿಲ್ಲ. ನಮ್ಮ ಅಪ್ಪಯ್ಯ ಅಮ್ಮ ನಿಮ್ ಹತ್ರ ಧನ್ಯವಾದ ಹೇಳ್ಬೇಕಿತ್ತು, ಅದಕ್ಕಷ್ಟೇ ನಾನು ಮಾತಾಡಿದ್ದು. ಸಾಕ್ ನಿಲ್ಸ. ನಿನಗೆ ಉಪಯೋಗ ಆಗ್ಲಿ ಅಂತ ನಾನು ಅದನ್ನೆಲ್ಲ ಮಾಡ್ಲಿಲ್ಲ. 1 ತಿಂಗಳಲ್ಲಿ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ. ಆ ಕಾರಣಕ್ಕೆ ಅದೆಲ್ಲ ಮಾಡಿದ್ದು. ಒಂದ್ ವೇಳೆ ನಾನು ಹಾಗೆಲ್ಲ ಮಾಡಿಲ್ಲ ಅಂದಿದ್ರೆ ನಿಮ್ಮ ಅಕ್ಕನ ಜೀವನದಲ್ಲಿ ತೊಂದರೆ ಆಗಿ ನೀನ್ ಮತ್ತೆ ಎಲ್ಲಿ ಇಲ್ಲೇ ಉಳ್ಕೊಂಡ್ಬಿಡ್ತೀಯೋ ಅಂತ ಯೋಚನೆ ಆಗಿತ್ತು ನನಗೆ. ನೋಡು, ನನ್ಗ್ಯಾರ ಕೃತಜ್ಞತೆ ಧನ್ಯವಾದ ಯಾವುದು ಬೇಕಾಗಿಲ್ಲ. ಆ ವಿಷಯವಾಗಿ ಯಾರು ನನ್ನ ಹತ್ರ ಮಾತಾಡೋದು ಬೇಡ. ಇನ್ನೊಂದು ವಿಷಯ ಜ್ಞಾಪಕ ಇಟ್ಕೋ, ಇನ್ ಮುಂದೆ ನನ್ನನ್ನು ಕೇಳದೆ ನಿಮ್ಮ ಮನೆಯವರಾಗ್ಲಿ ನಿಮ್ಮ ಅಕ್ಕನ ಮನೆಯವರಾಗ್ಲಿ ಯಾರು ಈ ಮನೆ ಒಳಗೆ ಬರೋಕ್ ಕೂಡ್ದು. ನೆನ್ಪಿರ್ಲಿ. ಕೇಳಿಲಿ, ನಮ್ಮ ಅತ್ಗೆ 1 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಂತ ಇನ್ನೊಂದು ತಿಂಗಳಿರೋ ಪ್ಲಾನ್ ಮಾಡ್ಕೋಬೇಡ. ನೀನ್ ಹೇಳಿರೋ 1 ತಿಂಗಳಲ್ಲಿ ಅರ್ಧ ತಿಂಗಳು ಆಲ್ರೆಡಿ ಮುಗಿದೋಯ್ತು, ಇನ್ನು ಅರ್ಧ ಅಷ್ಟೇ ಇರೋದು. ಹೋಗಿ ನಿಮ್ಮ ಅಪ್ಪಂಗೆ ನಿಮ್ಮ ಅತ್ತೆಗೆ ಹೇಳು, ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಧನ್ಯವಾದ ಹೇಳ್ತಾಳಂತೆ, ಧನ್ಯವಾದ. ಮೈನ್ ಯಾಕೆ ಇಷ್ಟೊತ್ತಾದ್ರೂ ಫೋನೇ ಮಾಡಿಲ್ಲ? ನಾನೇ ಮಾಡ್ತೀನಿರು. ಅಶ್ಶೋ, ಮೋ, ನಿಮ್ಮ ಅತ್ತೆ ಹತ್ರ ಮಾತಾಡ್ಬೇಕು ಅಂತ ಹೇಳ್ದೆ ಅಲ್ವೇನೆ? ಎಲ್ಲಿ ನಿಮ್ಮ ಅತ್ತೆ? ಫೋನ್ ಕೊಡು. ಅದೇ ಕಣಮ್ಮ, ನಾನೇ ನಿನಗ್ ಫೋನ್ ಮಾಡೋಣ ಅಂತಿದ್ದೆ. ನೀನ್ ಅವ್ರನ್ನ ಮಾತಾಡ್ಸ್ಬೇಕು ಅಂತ ಹೇಳಿದ್ಯಲ್ಲ, ಅದಕ್ಕೆ ನಾನು ಅತ್ತೆ ಹತ್ರ ಹೋದೆ. ಪಾಪ ಅವರು ತಲೆನೋವಂತ ರೂಮಲ್ಲಿ ಮಲ್ಕೊಂಡಿದ್ರು. ನಮ್ಮಮ್ಮ ನಿಮ್ ಹತ್ರ ಮಾತಾಡ್ಬೇಕತ್ತೆ ಅಂತ ಎಬ್ಸೋಣ ಅಂತ ಹೋದೆ. ಅಯ್ಯಯ್ಯೋ, ಮಲ್ಗಿರೋರ್ನಾರು ಎಬ್ಬಿಸ್ತಾರೇನೆ? ಅದೇ ನೀನ್ ಮಾತಾಡ್ಬೇಕು ಅಂತ ಹೇಳಿದ್ದಲ್ಲ, ಅದಕ್ಕೆ ಎಬ್ಸೋಣ ಅಂತ ಹೋದೆ. ಪಾಪ ಅವರು ಮಾತ್ರೆ ತಗೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರು. ನಿದ್ದೆ ಮಾಡ್ತಿರೋರ್ನ ಎಬ್ಸು ಚೆನ್ನಾಗಿರಲ್ಲ ಅಂತ ಸುಮ್ನಾಗ್ಬಿಟ್ಟೆ. ನೀನ್ ಹೇಳೋದು ಸರಿ, ಬೇಡ ಎಬ್ರಿಸ್ಬೇಡ. ಮನ್ಸು ಬದಲಾಯಿಸ್ಕೊಂಡವ್ರೆ. ನಾನು ಮಾತಾಡಿಲ್ಲ ಅಂದ್ರೆ ಹೆಂಗೆ ಅಂತ ಅನ್ಬಿಟ್ಟು ಮಾತಾಡವ ಅಂದೆ ಅಷ್ಟೇ. ಮೈನಾ, ಪದೇ ಪದೇ ಕೇಳ್ತೀವಿ ಅಂತ ಮುನ್ಸ್ಕೋಬೇಡ ಕಣೆ. ನಿಜವಾಗ್ಲೂ ನಿಮ್ಮ ಅತ್ತೆ ನಿನ್ನ ಚಂದಾಗಿ ನೋಡ್ಕೊತಾವ್ರೇನವ? ಅಯ್ಯೋ ದೇವ್ರೆ, ಅಷ್ಟೊಂದು ಅನುಮಾನ ಇದ್ರೆ ಹೇಳು, ಮಲಗ್ದವ್ರ ನೆಪ್ಸಿ ಅವ್ರ ಹತ್ರನೇ ಮಾತಾಡಿಸ್ತೀನಿ. ಅಯ್ಯಯ್ಯೋ, ಬೇಡ ಬೇಡ ತಡಿಯೇ. ಅಲ್ಲ ಕಣಮ್ಮ, ರಾಧಕ್ಕ ಅವ್ರ ಅತ್ತೆ ಮಾವ ಬಂದ್ ಅಷ್ಟೇ ಹೇಳಿದ್ರು. ನೀನ್ ನಂಬಲ್ಲ ಅಂದ್ರೆ ನಾನು ಏನ್ ಮಾಡಕ್ಕಾಯ್ತದೆ ಹೇಳು? ನಂಬ್ತೀವಿ ಕಣವ. ನಮ್ಮಿಬ್ರು ಹೆಣ್ಮಕ್ಳಿಗೂ ಆ ದೇವ್ರು ಒಳ್ಳೆ ಕುಟುಂಬನೇ ಕೊಟ್ಟವನೆ ಅಂತ ನಂಬ್ತೀವಿ. ಸರಿ ಕಣಮ್ಮ, ಸ್ವಲ್ಪ ಕೆಲ್ಸ ಐತೆ, ಫೋನ್ ಮಾಡ್ತೀನಿ. ಹುಷಾರು ಕಣವ. ಆ
ಬೇಡಮ್ಮ. ನೀನ್ ಅನ್ಕೊಂಡಂಗೆ ನಾನಿಲ್ಲ ಅತ್ತೆ ಜೊತೆ ಚೆನ್ನಾಗಿರಕ್ಕಾಯ್ತಿಲ್ಲ. ಆದ್ರೆ ಏನ್ ಮಾಡ್ಲಿ, ನಿನಗ್ ಸುಳ್ಳು ಹೇಳ್ದೆ ಬೇರೆ ದಾರಿ ಇಲ್ಲ ನನ್ಗೆ. ನೀನ್ ಸಂತೋಷವಾಗಿರ್ಬೇಕು, ನೀನು ಅಪ್ಪಯ್ಯ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ನಿಮಗ್ ಸತ್ಯ ಗೊತ್ತಾದ್ರೆ ನಿಮ್ಮಿಬ್ರು ನೆಮ್ಮದಿನೂ ಹಾಳಾಯ್ತದೆ.